ಮಾಜಿ ಶಾಸಕ ಮಂಜುನಾಥ ಗೌಡ ವಿರುದ್ಧ ಎಫ್ಐಆರ್. ಕೋಲಾರದ ಮಾಸ್ತಿ ಪೊಲೀಸ್ ಠಾಣೆಗೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮುತ್ತಿಗೆಗೆ ಯತ್ನ ನಡೆಸಿದೆ. ಪೊಲೀಸ್ ಠಾಣೆ ಬಾಗಿಲನ್ನ ಬಂದ್ ಮಾಡೋಕೆ ಬಿಜೆಪಿ ಯತ್ನವನ್ನ ನಡೆಸಿರುವಂತದ್ದು. ಬಿಜೆಪಿಯ ಪ್ರಮುಖ ನಾಯಕರು, ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೋಕೆ. ಮಾಲೂರು ತಾಲೂಕಿನ ಅಗಲಕೋಟೆಯ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಜಮೀನಿಗೆ ಭೇಟಿ ಕೊಟ್ಟಿದ್ರು ಮಂಜುನಾಥ ಗೌಡ. ಸೊ ಹೀಗಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಆ ಕಂಪನಿ ದೂರನ್ನ ಕೊಟ್ಟಿತ್ತು ಮಂಜುನಾಥ ಗೌಡ ವಿರುದ್ಧವಾಗಿ. ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಇವತ್ತು ಮಂಜುನಾಥ ಗೌಡ ವಿರುದ್ಧ ಎಫ್ಐಆರ್ ದಾಖಲಿಸುವಂತ ಮಾಹಿತಿ ಸಿಗ್ತಾ ಇದ್ದಂಗೆ ಪೊಲೀಸ್ ಠಾಣೆಗೆ ಬಿಜೆಪಿ ನಾಯಕರಿಂದ ಮುತ್ತಿಗೆಗೆ ಯತ್ನ ಆಗಿದೆ. ಆ ಹೈಡ್ರಾಮಾದ ದೃಶ್ಯಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪೊಲೀಸ್ ಠಾಣೆಯನ್ನ ಬಂದ್ ಮಾಡೋಕೆ ಬಿಜೆಪಿ ಯತ್ನಿಸಿದೆ. ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದ ಜಮೀನು ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ ಖಾಸಗಿ ಕಂಪನಿ ಸಮಸ್ಯೆ ಮಾಡ್ತಾ ಇದೆ ಅನ್ನೋ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮಂಜುನಾಥ ಗೌಡ ಭೇಟಿ ಕೊಟ್ಟಿದ್ರು, ಆ ಜಮೀನಿಗೆ ಪರಿಶೀಲನೆ ನಡೆಸಿದ್ರು. ಇದಕ್ಕೆ ವಿರುದ್ಧವಾಗಿ ಕಂಪನಿ ದೂರನ್ನ ದಾಖಲು ಮಾಡಿರುವಂತದ್ದು. ಎಫ್ಐಆರ್ಗೆ ಮುಂದಾಗಿದ್ರು ಪೊಲೀಸರು. ಇದನ್ನ ವಿರೋಧಿಸಿ ಪ್ರತಿಭಟನೆ ಆಗಿದೆ. ಕೇರ್ಪುರಂನಲ್ಲಿ ತ್ರಿವಳಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆರೋಪಿ ಕೆನೆತ್ನನ್ನ ಅರೆಸ್ಟ್ ಮಾಡಿರುವಂತಹ ವಿಡಿಯೋ ಲಭ್ಯ ಆಗಿದೆ ನ್ಯೂಸ್ 18. ಪಾಂಡಿಚೇರಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಕೆನೆತ್. ಕೋನಿಗೂ 3-4 ದಿನಗಳಿಂದ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದ ಈತ. ಹಲವಾರು ಟೀಮ್ಗಳನ್ನು ಮಾಡಲಾಗಿತ್ತು ರಾಜ್ಯದಿಂದ ಈತನನ್ನ ಸೆರೆ ಹಿಡಿಯುವುದಕ್ಕಾಗಿ. ಪಾಂಡಿಚೇರಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ಕೆನೆತ್. ಅಲ್ಲಿನ ಸ್ಥಳೀಯ ಪೊಲೀಸರ ಸಹಾಯವನ್ನ ತೆಗೆದುಕೊಂಡಿದ್ದಾರೆ ರಾಜ್ಯ ಪೊಲೀಸರು. ಸ್ಥಳೀಯ ಎಎಸ್ಪಿ ಸಿಬ್ಬಂದಿ ನೆರವಿನಿಂದ ಕೆನೆತ್ನನ್ನ ಪತ್ತೆ ಹಚ್ಚಲಾಗಿದೆ. ಪಾಂಡಿಚೇರಿಯಲ್ಲೇ ಈತ ಕೂಡ ಸಿಕ್ಕಿದ್ದು. ಈತನ ಪ್ರಿಯತಮೆ ಆರೋಪಿ ನಂಬರ್ 1 ಏನಿದ್ದಾಳೆ ಶ್ವೇತಾ, ಆಕೆ ಕೂಡ ಪಾಂಡಿಚೇರಿಯಲ್ಲೇ ಸಿಕ್ಕಿದ್ದು. ನಿನ್ನೆ ರಾತ್ರಿ ಕೆನೆತ್ ಅರೆಸ್ಟ್ ಆದ ದೃಶ್ಯ ನ್ಯೂಸ್ 18ಗೆ ಈಗ ಲಭ್ಯ ಆಗಿದೆ. ಮೊಬೈಲ್ ಬಳಸದೆ ನಾಪತ್ತೆಯಾಗಿದ್ದ ಕೆನೆತ್. ಪ್ಲಾನ್ ಮಾಡ್ಕೊಂಡಿದ್ರು ಲೊಕೇಶನ್ ಸಿಕ್ಬಿಡುತ್ತೆ ಅಂತ. ಕೊನೆಗೂ ಪಾಂಡಿಚೇರಿಯಲ್ಲಿ ಈತ ಕೆನೆತ್ ಲಾಕ್ ಆಗಿದ್ದಾನೆ. ಒಂದು ಕಡೆ ಶ್ವೇತಾಳನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಬೆಂಗಳೂರತ್ತ ಕೆನೆತ್ನನ್ನ ಕರೆದುಕೊಂಡು ಬರುವಂತ ಪ್ರಕ್ರಿಯೆಗಳು ಸದ್ಯಕ್ಕೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಆರೋಪಿಯನ್ನ ಹಿಡಿದುಕೊಂಡಿರುವಂತಹ ದೃಶ್ಯ ಇದು. ಪಾಂಡಿಚೇರಿಯಲ್ಲಿ ಸಿಕ್ಬಿದ್ದಿದ್ದಾನೆ ಆರೋಪಿ ಕೆನೆತ್. ಮರ್ಡರ್ ಮಾಡಿ ಏನೂ ನಡೆದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸಿಸಿಟಿವಿಗಳನ್ನ ಕಣ್ತಪ್ಪಿಸಿ ಇಲ್ಲಿಂದ ರಾಜ್ಯದಿಂದ ಎಸ್ಕೇಪ್ ಆಗಿದ್ರು ಇಬ್ರು. ಪಾಂಡಿಚೇರಿಯವರೆಗೂ ಕೂಡ ಪ್ರಯಾಣವನ್ನ ಬೆಳೆಸಿದ್ದು. ಇನ್ನು ಆರೋಪಿ ಕೆನೆತ್ ಪತ್ತೆಯಾಗಿದ್ದೇ ರೋಚಕ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಂತ ವ್ಯಕ್ತಿ ಕೆನೆತ್ ಆರೋಪಿ. ಅದರಲ್ಲಿ ಪ್ರಮುಖವಾಗಿ ಮೊಬೈಲ್ ಬಳಸದೆ ಕಾಲ ಕಡಿತಾ ಇದ್ದ ಕೆನೆತ್. ಮೊಬೈಲ್ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಮೊಬೈಲ್ ಯೂಸ್ ಮಾಡಿರಲಿಲ್ಲ. ಲಿಕ್ಕರ್ ಔಟ್ಲೆಟ್ನಲ್ಲಿದ್ದ ಆರೋಪಿಯನ್ನ ಹಿಡಿಯಲಾಗಿದೆ. ಮದ್ಯಪಾನ ಮಾಡ್ತಾ ಇದ್ದಂತ ಬಗ್ಗೆ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಈ ವೇಳೆ ದಾಳಿಗೆ ಯತ್ನಿಸಿದ್ದಾರೆ ಪೊಲೀಸರು. ಪೊಲೀಸರ ಕಂಡ ತಕ್ಷಣ ಎಸ್ಕೇಪ್ ಆಗೋಕ್ಕೂ ಕೂಡ ಅಲ್ಲಿ ನೋಡಿದಾನೀತ. ಲಿಕ್ಕರ್ ಶಾಪ್ನಲ್ಲಿ ಕೂತ್ಕೊಂಡಿದ್ದ ಪಾಂಡಿಚೇರಿಯಲ್ಲಿ. ಪೊಲೀಸರು ಬಂದ ತಕ್ಷಣ ಅಲ್ಲಿಂದ ಓಡ್ ಹೋಗಕ್ಕೆ ನೋಡಿದ್ದಾನೆ, ಎಸ್ಕೇಪ್ ಆಗೋಕೆ ನೋಡಿದ್ದಾನೆ. ಕೆನೆತ್ನನ್ನ ಚೇಸ್ ಮಾಡಿ ಓರ್ಲೆನ್ ಪೇಟ್ ಪೊಲೀಸರು ಈತನನ್ನ ಹಿಡಿದುಕೊಂಡಿದ್ದಾರೆ. ಕೊನೆಗೂ ಚೇಸ್ ಮಾಡಿ ಕೆನೆತ್ನನ್ನ ಎಎಸ್ಐ ರಾಮಲಿಂಗಂ ಅನ್ನುವಂತ ಅಧಿಕಾರಿ ಅಲ್ಲಿ ಆತನನ್ನ ಚೇಸ್ ಮಾಡಿ ಹಿಡಿದಿರುವಂತದ್ದು. ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಹಿಡಿದಿದ್ದಾರೆ ಈ ಆರೋಪಿಯನ್ನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಆರೋಪಿ ಕೆನೆತ್ ಕೊನೆಗೂ ಬಲೆಗೆ ಬಿದ್ದಿದ್ದಾನೆ, ಪೊಲೀಸರ ಬಲೆಗೆ. ಈತ ತಪ್ಪಿಸ್ಕೊಂಡು ಓಡಾಡೋದಕ್ಕೆ ಒಂದೊಂದೇ ಪ್ಲಾನ್ಗಳನ್ನ ಮಾಡ್ತಾ ಇದ್ದ ಅನ್ನೋದು ಈ ಮಾಹಿತಿ ನೋಡಿದ್ರೆ ಗೊತ್ತಾಗುತ್ತೆ. ಅರುಣ್, ಖಂಡಿತವಾಗಿಯೂ ಕೂಡ. ಯಾಕಂತಂದ್ರೆ ಈ ತ್ರಿವಳಿ ಕೊಲೆ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿರುವಂತದ್ದು ಆರೋಪಿ ಕೆನೆತ್. ಆದ್ರೆ ಈತ ತಲೆಮರೆಸಿಕೊಂಡು ಸಾಕಷ್ಟು ಚಳ್ಳೆಹಣ್ಣನ್ನ ಪೊಲೀಸರಿಗೆ ತಿನ್ನಿಸ್ತಾ ಇದ್ದ. ಆದ್ರೆ ಪಾಂಡಿಚೇರಿಯಲ್ಲಿ ಆತನ ಪ್ರಿಯತಮೆ ಆಗಿರುವಂತಹ ಶ್ವೇತಾ ಸಿಕ್ಕಿ ಬಿದ್ದರೂ ಸಹ ಆಕೆ ಇವನ ಬಗ್ಗೆ ಗುಟ್ಟು ಬಿಟ್ಟುಕೊಟ್ಟಿರಲ್ಲ. ಯಾಕಂದ್ರೆ ಇಬ್ರು ಕೂಡ ಪಾಂಡಿಚೇರಿಯಲ್ಲಿ ಇದ್ರೂ ಸಹ ಆದ್ರೆ ಇಲ್ಲಿ ನಾನೊಬ್ಬಳೇ ಬಂದಿದ್ದು ಅಂತೇಳಿ ಸುಳ್ಳು ಪೊಲೀಸರ ದಿಕ್ಕು ತಪ್ಪಿಸುವಂತ ಯತ್ನವನ್ನ ಆಕೆ ಮಾಡಿದ್ಲು. ಆ ಬಳಿಕ ಪಾಂಡಿಚೇರಿಯಲ್ಲಿ ಶ್ವೇತಾಳನ್ನ ಬಂಧನ ಮಾಡಿ ಆ ಪೊಲೀಸರು ಆಕೆಯನ್ನ ಕರ್ಕೊಂಡ್ ಬಂದಿದ್ರು. ಆ ಬಳಿಕ ಅಲ್ಲೇ ಏನು ಔಟ್ಲೆಟ್ ಅಲ್ಲಿ ಕುಡಿಯೋ ಡ್ರಿಂಕ್ ಮಾಡುವಂತದ್ದಾಗಿರ್ಬೋದು, ಕ್ಯಾಶ್ ನಗದು ಹಣವನ್ನ ತೆಗೆದುಕೊಂಡು ಹೋಗಿರುವಂತಹ ಅಲ್ಲಿ ಕೆನೆತ್ ಏನಿದ್ದಾನೆ ಆತ ಅಲ್ಲಿ ಕುಡಿಯುವಂತದ್ದು, ಅಲ್ಲೇ ಬೀಚ್ ಬಳಿ ಓಡಾಡ್ಕೊಳ್ಳುವಂಥದ್ದು, ಯಾರಿಗೂ ಕೂಡ ಗುರುತು ಸಿಗದ ರೀತಿಯಲ್ಲಿ ತಲೆಮರೆಸಿಕೊಂಡಿದ್ದ. ನಿನ್ನೆ ರಾತ್ರಿ ಅಲ್ಲಿ ಪಾಂಡಿಚೇರಿ ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವರ ಸಹಾಯದೊಂದಿಗೆ ನೆರವಿನೊಂದಿಗೆ ಪೊಲೀಸರಿಗೆ ಸಿಕ್ಕಿ ಬಿದ್ದಿರುವಂತದ್ದು. ಆತ ಅಲ್ಲಿ ಔಟ್ಲೆಟ್ ನಲ್ಲಿ ಡ್ರಿಂಕ್ ಅನ್ನ ಅಂದ್ರೆ ಲಿಕರ್ ಅನ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಔಟ್ಲೆಟ್ ಅಲ್ಲೇ ಸ್ಥಳೀಯ ಪೊಲೀಸರಿಗೆ ಸಿಕ್ಕಿ ಬಿದ್ದಿರುವಂತದ್ದು. ಅನಂತರ ಅಲ್ಲಿ ಎಸ್ಕೇಪ್ ಆಗೋಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಆತನನ್ನ ಹಿಂಬಾಲಿಸಿ
ತಪ್ಪಿಸ್ಕೊಂಡು ಬೆನ್ನು ಹಿಡಿದು ಆತನನ್ನ ಹಿಡಿದಿರುವಂತದ್ದು. ಆ ಸಂದರ್ಭದಲ್ಲಿ ಬಟ್ಟೆ ಎಲ್ಲ ಹರಿದು ಆತ ಓಡೋಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆದ್ರೂ ಕೂಡ ಸ್ಥಳೀಯ ಪೊಲೀಸರಿಗೆ ಆತ ಸಿಕ್ಕಿ ಬಿದ್ದಿದ್ದಾನೆ. ಆ ಬಳಿಕ ನಮ್ಮ ಕೇರ್ಪುರಂ ಪೊಲೀಸರಿಗೆ ಅವರು ಸ್ಥಳೀಯ ಪೊಲೀಸರು ಹಿಡಿದುಕೊಟ್ಟಿರುವಂತದ್ದು. ಈಗ ಆರೋಪಿಯನ್ನ ಈಗ ಆಲ್ರೆಡಿ ಬಂಧನ ಮಾಡಿದರೆ. ಈಗ ಆತನ ಇಬ್ಬರನ್ನು ಕೂಡ ಕೇರ್ಪುರಂ ಪೊಲೀಸ್ ಠಾಣೆಯಲ್ಲಿ ಇರಿಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗ ಆರೋಪಿ ಈಗ ಆಲ್ರೆಡಿ 7 ದಿನಗಳ ಕಾಲ ಕಸ್ಟಡಿಯನ್ನ 7 ದಿನಗಳ ಕಾಲ ಶ್ವೇತಳನ್ನ ತೆಗೆದುಕೊಂಡಿದ್ದಾರೆ. ಈಗ ಆರೋಪಿ ಕೆನತ್ ಏನಿದ್ದಾನೆ ಆತನನ್ನು ಕೂಡ ಜಡ್ಜ್ ಮುಂದೆ ಅಂದ್ರೆ ಇವತ್ತು ಸರ್ಕಾರಿ ರಜೆಯ ನೆಲೆಯಲ್ಲಿ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸಿ ಆತನನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳುವಂತದ್ದು. ಆಲ್ರೆಡಿ ಇವಾಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಇಬ್ರು ಕೂಡ ಹೌದು ನಾವು ಇಬ್ರು ಕೂಡ ಸೇರಿ ಕೊಲೆಯನ್ನ ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಿದ್ದಾರೆ, ಕೇವಲ ವೈಯಕ್ತಿಕ ವಿಚಾರಗಳಿಗಾಗಿ ಫ್ಯಾಮಿಲಿ ವಿಚಾರವಾಗಿ ಕೊಲೆ ಮಾಡಿರುವಂತದ್ದು ಅಥವಾ ಬೇರೆ ಏನಾದ್ರು ಕಾರಣಗಳಿತ್ತ ಅಂತೇಳಿ ಇಲ್ಲಿ ಶ್ವೇತಾ ಹೇಳ್ತಾ ಇರುವಂತದ್ದು ಹೌದು ನಾನೇ ಕೊಲೆ ಮಾಡಿದ್ದೇನೆ, ಆತನ ಒಂದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಇದು ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಾಗಿರುವಂತದ್ದು ಇದರ ಕೊಲೆಯ ಸತ್ಯಾಸತ್ಯತೆ ಏನು ಅಂತ. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.